ಬಂಧುಗಳೇ ನಮಸ್ಕಾರ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ತಾಯಿಯ ಕತ್ತನ್ನೇ ಹಿಸುಕಿ ಕೊಲೆ ಮಾಡಿದ ಹೃದಯ ವಿದ್ರಾವಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಬಂಧುಗಳೇ, ಈ ಘಟನೆಯನ್ನು ನೋಡ್ತಾ ಇದ್ದರೆ ಎಂಥವರಿಗಾದರೂ ಆ ಕ್ಷಣ ಕರುಳು ಚುರುಕೆನ್ನುತ್ತೆ. ಯಾಕೆಂತೇಳಿದರೆ ನಮ್ಮನ್ನು ಹೆತ್ತು ಸಾಕಿ ಸಲಹಿದ ತಾಯಿಯನ್ನೇ ಕೊಲೆ ಮಾಡೋದು ಎಷ್ಟು ಸರಿ ಅಲ್ವಾ? ಬಂಧುಗಳೇ, ಈ ಘಟನೆಯ ಸಂಪೂರ್ಣ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಘಟನೆ ನಡೆದದ್ದು ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ. ಅವರ ಹೆಸರು ಪದ್ಮಾಬಾಯಿ ಅಂತೇಳಿ, 45 ವರ್ಷ ವಯಸ್ಸು. ಅವರು ಜೂನ್ 18ರಂದು ರಾತ್ರಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಉಡುಪಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಕೂಡ ಆಗಿದ್ರು. ಸೊ ಅವರ ಜೊತೆ ಆಸ್ಪತ್ರೆಯಲ್ಲಿದ್ದವರು ಅವರ ಮಗ ಈಶಾ ನಾಯ್ಕ ಅಂತೇಳಿ, 26 ವರ್ಷ ವಯಸ್ಸು. ಇವರು ಕೊಲೆ ಆರೋಪಿ. ಈ ಕೊಲೆ ಆರೋಪಿ ಇದ್ದಾನಲ್ಲ, ಇವನು ಪದ್ಮಾಬಾಯಿಯವರ ತಂಗಿ ಶಿಲ್ಪಾಗೆ ಕರೆ ಮಾಡಿ, ನನಗೆ ತಾಯಿಯ ಚಿಕಿತ್ಸೆಗೆ ಸ್ವಲ್ಪ ಹಣ ಬೇಕಾಗಿದೆ, ತಕ್ಷಣಕ್ಕೆ 1,000 ಕಳಿಸ್ಬೋದಾ ಅಂತ ಕೇಳ್ತಾನೆ. ಆಗ ಶಿಲ್ಪಾ ಅವರು ತಕ್ಷಣವೇ ಹಣವನ್ನು ಕಳಿಸ್ತಾರೆ. ಆದರೆ ಅದು ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಹಣ ವರ್ಗಾವಣೆ ಆಗಿರುವುದಿಲ್ಲ. ಮುಂದಿನ ದಿನ ಅಂದರೆ ಜೂನ್ 19ರಂದು ಬೆಳಿಗ್ಗೆ ಸುಮಾರು 8:40ಕ್ಕೆ ಈಶಾ ಮತ್ತೊಮ್ಮೆ ಕರೆಯನ್ನು ಮಾಡ್ತಾನೆ. ಯಾರಿಗೆ? ಶಿಲ್ಪಾ ಅವರಿಗೆ ಕರೆಯನ್ನು ಮಾಡಿ ಹೇಳ್ತಾನೆ, ತಾಯಿ ಎದ್ದಿಲ್ಲ, ಏನೋ ಸಮಸ್ಯೆ ಆಗಿರಬೇಕು, ಒಮ್ಮೆ ಬರ್ತೀರಾ ಆಸ್ಪತ್ರೆಗೆ ಅಂತ ಕೇಳ್ತಾನೆ. ಆಗ ಶಿಲ್ಪಾ ಅವರು ತಕ್ಷಣವೇ ಆಸ್ಪತ್ರೆಗೆ ಬರ್ತಾರೆ. ಅವರು ಬಂದು ನೋಡಿದಾಗ ತಾಯಿ ತೀರಿ ಹೋಗಿರ್ತಾರೆ. ಅವರಿಗೇನೋ ಅನುಮಾನ ಬರ್ತದೆ. ಅವರು ಕತ್ತಿನ ಕಡೆಯೆಲ್ಲ ನೋಡ್ತಾರೆ. ಅಲ್ಲಿ ಕತ್ತನ್ನು ಹಿಸುಕಿದ ಗುರುತುಗಳು ಕೆಂಪಾಗಿ ಕಾಣ್ತಾ ಇತ್ತು. ಇದನ್ನು ಕಂಡು ಅವರಿಗೆ ಸ್ವಲ್ಪ ಅನುಮಾನ ಬರ್ತದೆ. ಅವರು ತಕ್ಷಣವೇ ಮಣಿಪಾಲ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಈ ದೂರಿನ ಮೇರೆಗೆ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಅವರು ಮೃತದೇಹವನ್ನು ವೈದ್ಯಕೀಯ ಪರೀಕ್ಷೆಗೆ ಕಳಿಸ್ತಾರೆ. ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅದು ಯಾರು ಕೊಲೆ ಮಾಡಿದ್ದು ಅಂತ. ಪೊಲೀಸರು ತಕ್ಷಣವೇ ಈಶಾ ಇದ್ದಾನಲ್ಲ, ಅವನ ವಿರುದ್ಧ ಸಂಶಯದಿಂದ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಆರಂಭಿಸ್ತಾರೆ. ಈ ತನಿಖೆಯಲ್ಲಿ ಗೊತ್ತಾದ ವಿಷಯ ಏನು ಅಂತ ಹೇಳಿದ್ರೆ, ಅವನು ತಾಯಿಯೊಂದಿಗೆ ಹಣಕಾಸು ಮತ್ತು ಆಸ್ತಿಯ ವಿಚಾರವಾಗಿ ಜಗಳವನ್ನು ನಡೆಸಿ ಕೊಲೆ ಮಾಡಿದ್ದಾನೆ ಎಂಬುದು ತಿಳಿದು ಬರ್ತದೆ. ಬಂಧುಗಳು, ಎಂತಹ ವಿಪರ್ಯಾಸ ನೋಡಿ. ಹಣ ಒಮ್ಮೆ ಬರ್ತದೆ ಮತ್ತೆ ಹೋಗ್ತದೆ, ಅದರ ಜೊತೆ ನಾವು ಸೇರಿ ಇಂತಹ ವಿಕೃತಿಯನ್ನು ಮೆರೆದ್ರೆ ಅದಕ್ಕೆ ಏನು ಹೇಳಬೇಕು? ಬಂಧುಗಳೇ, ಇಂತಹ ಕೊಲೆ ಆರೋಪಿಗಳಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಯಾಕೆಂತೇಳಿದರೆ ಇಂತಹ ಘಟನೆಯನ್ನು ನೋಡಿದವರು ಮತ್ತೆ ಇಂತಹ ಕೃತ್ಯವನ್ನು ಎಸಗಲಿಕ್ಕೆ ಕೈಯನ್ನು ಹಾಕಬಾರ್ದು. ಯಾಕೆಂತೇಳಿದರೆ ನಮ್ಮ ಸಮಾಜದಲ್ಲಿ ಸಂಬಂಧಗಳ ಮೌಲ್ಯ ಎಲ್ಲಿ ಹೋಗ್ತಿದೆ? ನಾವು ಯಾವ ರೀತಿಯಾದಂತಹ ವಿಕೃತಿಯನ್ನು ಮೆರೀತಿದ್ದೇವೆ? ಈ ಹಣದ ಹಿಂದೆ ಹೋಗುವಂಥದ್ದು, ಆಸ್ತಿಯ ಹಿಂದೆ ಹೋಗುವಂಥದ್ದು, ಎಲ್ಲದರ ಜೊತೆ ಸೇರಿ ನಾವು ನಮ್ಮ ಸಂಬಂಧಗಳ ಬೆಲೆಯನ್ನೇ ಮರೆತಿದ್ದೇವೆ. ಏನು ಹೇಳಬೇಕಲ್ವ ಇದಕ್ಕೆಲ್ಲ? ತಾಯಿಗಿಂತ ಆಸ್ತಿ ಮತ್ತು ಹಣವೇ ದೊಡ್ಡದಾಗೋಯಿತು. ಬಂಧುಗಳೇ, ಇವರನ್ನು ಸುಮ್ಮನೆ ಬಿಡ್ಬೋದು. ಯಾಕೆಂತೇಳಿದರೆ ಇನ್ನೂ ಇವರಿಗೆ ಶಿಕ್ಷೆ ಆಗದೇ ಇದ್ದರೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರ್ತದೆ. ಇದರಿಂದ ಸಮಾಜದಲ್ಲಿ ಸಂಬಂಧಗಳ ಬೆಲೆ ಕಡಿಮೆ ಆಗ್ತದೆ, ಮತ್ತು ಅದಕ್ಕೆ ಬೆಲೆಯೇ ಇರುವುದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಒಬ್ಬ ತಾಯಿಯಾದವಳು ತನ್ನ ಮಕ್ಕಳ ಯಶಸ್ಸನ್ನು ಕಾಣ್ತಾಳೆ ಹೊರತು ಯಾವತ್ತಿಗೂ ಕೂಡ ದ್ರೋಹ ಬಗೆಯಲಿಕ್ಕೆ ಹೋಗುವುದಿಲ್ಲ. ಅಂಥದ್ರಲ್ಲಿ ನಾವು ಕೂಡ ಅದೇ ರೀತಿಯಾಗಿ ತಾಯಿಯನ್ನು ನೋಡ್ಕೊಳ್ಬೇಕು. ಇಲ್ಲಿ ತನ್ನ ಸ್ವಂತ ಮಗನಿಂದಲೇ ತಾಯಿ ಕೊಲೆ ಆಗಿರುವಂಥದ್ದು ನೋಡಿ, ಎಂತಹ ವಿಪರ್ಯಾಸ ಅಂತೇಳಿ. ಹೇಗೆ ಮನಸ್ಸು ಬಂತೋ ಇನ್ನು ಕೊಲೆ ಮಾಡಲಿಕ್ಕೆ. ಬಂಧುಗಳೇ, ಈ ಕೊಲೆ ಆರೋಪಿಗೆ ಎಂತಹ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಹೇಳ್ತಾ ಇಲ್ಲ. ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕೆಂತೇಳಿದರೆ ಇವರನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರ್ತದೆ. ನೀವು ನೋಡಿರ್ಬೋದು, ಹೆಣ್ಣು ಮಕ್ಕಳಿಗೆ ದಾರಿ ನಡಿಲಿಕ್ಕೆ ಭಯಪಡ್ತಿದ್ದಾರೆ, ಅದು ಕೂಡ ರಾತ್ರಿ ಹೊತ್ತಲ್ಲಿ. ಯಾಕೆಂತೇಳಿದರೆ ನಮ್ಮ ದೇಶ ಆ ರೀತಿಯಲ್ಲಿದೆ. ಅದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಬಂಧುಗಳೇ, ಈ ಘಟನೆಯ ಬಗ್ಗೆ ನಿಮಗೇನೆನಿಸುತ್ತೆ ಅದನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕಾಗಿ.